ಸರ್ಕಾರಕ್ಕೆ ರೈತ ವಿರೋಧಿ ಸರ್ಕಾರಕ್ಕೆ ನಮ್ಮ ಭೂಮಿ ನಮ್ಮ ಭೂಮಿ ನಮ್ಮ ಭೂಮಿ ರೈತ ವಿರೋಧಿ ಸರ್ಕಾರಕ್ಕೆ ಸರ್ ಏನಾಗ್ಬಿಟ್ಟಿದೆ ಅಂದ್ರೆ ಇವಾಗ ತನ್ನ ಭೂಮಿನ ತಾನು ಉಳಿಸ್ಕೊಳ್ಳೋದಕ್ಕೆ ಅಹೋರಾತ್ರಿ ಧರಣಿ ನಿದ್ದೆ ಇಲ್ಲ. ಕೆಲವರೆಲ್ಲ ಮೆಂಟಲಿ ತುಂಬಾ ಡಿಸ್ಟರ್ಬ್ ಆಗ್ಬಿಟ್ಟಿದ್ದಾರೆ ಸರ್. ನಾನು ಎಲ್ಲಾರನ್ನೂ ತುಂಬಾ ಜನನ ಮಾತಾಡಿಸ್ದೆ, ಏಜ್ ಆಗಿದೆ ಅವ್ರಿಗೆಲ್ಲ ಅವ್ರ ಭೂಮಿ ಉಳಿಸ್ಕೊಳ್ಳೋದಕ್ಕೆ ಪ್ರಾಣ ಕೊಡೋಕ್ಕೂ ಕೂಡ ರೆಡಿ ಆಗ್ಬಿಟ್ಟಿದ್ದಾರೆ. ಒಂದು ಇಂಥ ಒಂದು ಪರಿಸ್ಥಿತಿ ರೈತರಿಗೆ ಬೇಕಾ ಸರ್? ಅವ್ರ ಪಾಡಿಗೆ ಅವರು ತಮ್ಮ ಹೊಲದಲ್ಲಿ ಕೆಲಸ ಮಾಡ್ಕೊಂಡು ಒಂದ್ ನೆಮ್ಮದಿಯ ಜೀವನ ಮಾಡ್ತಾ ಇದ್ರೆ ಅದನ್ನ ಹಾಳು ಮಾಡಕ್ ಹೊರಟಿದಾರಲ್ಲ ಸರ್. ಇವತ್ತು ಒಂದು ಹೊಸ ವಿಚಾರ ಹೇಳಕ್ಕೆ ಇಷ್ಟಪಡ್ತೀನಿ. ಇವತ್ತು ನಮ್ಮ ವಿಶ್ವ ಪರಿಸರ ದಿನಾಚರಣೆ. ಈ ಭೂಮಿ ಮೇಲೆ ಎಲ್ಲಾ ಜೀವರಾಶಿಗಳು ಬದುಕಬೇಕು ಅಂತಂದ್ರೆ ಪಂಚಭೂತಗಳು ಅಂತ ಹೇಳ್ತೀವಿ, ಭೂಮಿ, ಆಕಾಶ, ಜಲ, ಅಗ್ನಿ, ವಾಯು ಅಂತ ಹೇಳ್ಬಿಟ್ಟು. ಇವತ್ತು ಕುಡಿಯೋಕ್ಕೆ ಮೊದಲನೇದು ಉಸಿರಾಡಬೇಕು. ಯಾವುದೇ ಒಬ್ಬ ವ್ಯಕ್ತಿ, ಈಗ ಡಿ ಕೆ ಶಿವಕುಮಾರ್ ಇರಲಿ, ಪ್ರೈಮ್ ಮಿನಿಸ್ಟರ್ ನಾವಿರಲಿ, 3 ನಿಮಿಷ ಕೊಟ್ರೆ ಬದುಕಕ್ಕಾಗಲ್ಲ. ಆಕ್ಸಿಜನ್ ಬಹಳ ಇಂಪಾರ್ಟೆಂಟ್. ಇವತ್ತು ಬೆಂಗಳೂರಿನ ವಾತಾವರಣ ಹೇಗೆ ಅಂತ ಎಲ್ರಿಗೂ ಗೊತ್ತು. ಆಕ್ಸಿಜನ್ ಕೊರತೆ ಆಗಿದೆ, ಇವತ್ತು ಲಂಗ್ಸ್ ಪ್ರಾಬ್ಲಮ್ ಆಗಿದೆ ಮೊದಲನೇದು. ಇವತ್ತು ರೈತರುಗಳು ಇವತ್ತು ಲಕ್ಷಾಂತರ ಮರಗಳು ಇಟ್ಕೊಂಡಿರೋದ್ರಿಂದ ಇವತ್ತು ಆ ಒಂದು ಆಕ್ಸಿಜನ್ ಎಲ್ಲ ಕಡೆ ಇವತ್ತು ಸರ್ಕ್ಯುಲೇಟ್ ಆಗ್ತಾ ಇದೆ, ಹೌದಲ್ಲ? ಈ ಲಕ್ಷಾಂತರ ಮರಗಳನ್ನ ಕಡಿದ್ರೆ ಎಷ್ಟು ಜೀವರಾಶಿಗಳು, ಇವತ್ತು ನಾವು ಅಷ್ಟೇ ಅಲ್ಲ, ನಾವು ರೈತರಷ್ಟೇ ಅಲ್ಲ, ಇವತ್ತು ನವಿಲುಗಳಿದ್ದಾವೆ, ಹಸುಗಳನ್ನ ನಾವೇನ್ ಮಾಡಬೇಕು, ಹೌದಲ್ವಾ? ಭೂಮಿ ಮೇಲೆ ಎಷ್ಟೊಂದು ಜೀವರಾಶಿಗಳಿದ್ದಾವೆ, ಎಲ್ಲಾನು ನಾಶ ಆಗುತ್ತೆ. ಒಂದು ಎರಡನೇದೇನಪ್ಪ ಅಂದ್ರೆ, ಇವಾಗ ನೋಡಿ, ಈ ಮರದ ಕೆಳಗಡೆ ಕುತ್ಕೊಂಡಿದ್ದೀವಿ. ಈ ಮರ ಕಡಿದ್ರೆ ಬಿಸಿಲು ಬಿದ್ದಾಗ ಆಟೋಮೆಟಿಕಲಿ ಟೆಂಪರೇಚರ್ ಜಾಸ್ತಿ ಆಗುತ್ತೆ, ಹೌದಲ್ವಾ? ಈಗ ನಾವ್ ಹೇಳ್ತೀವಿ ಬಿಸಿಲು ಜಾಸ್ತಿ ಆಗೋಯ್ತು, 46 ಡಿಗ್ರಿ ಆಗೋಯ್ತು ಅಂತ ಹೇಳ್ತೀವಿ, 50 ಆಗುತ್ತೆ, ಆಮೇಲೆ ಎಲ್ಲರೂ ಬಂದು ಹೋಗ್ಬೇಕಾಗತ್ತೆ. ಎಷ್ಟೆಲ್ಲ ಒಂದು ಬರೀ ರೈತರಿಗೆ ಅಷ್ಟೇ ಅಲ್ಲದೆ ಎಲ್ರಿಗೂ ಕೂಡ ಯಾವ ರೀತಿಯಲ್ಲಿ ಯೂನಿವರ್ಸಲ್ ಆಗಿ ಎಫೆಕ್ಟ್ ಆಗುತ್ತೆ ಅನ್ನೋದನ್ನ ಅವರು ಜನನಾಯಕರಾಗಿ ಅವ್ರು ಇವತ್ತು ಅರ್ಥ ಮಾಡ್ಕೋಬೇಕಾಗ್ತದೆ. ಇವತ್ತು ಅಂತರ್ಜಲ ಬೆಂಗಳೂರಿನಲ್ಲೇ ಎಲ್ಲ ಕಾಂಕ್ರೀಟ್ ಮಯ ಆಗಿದೆ. ಇಲ್ಲಿ ಮರ ಗಿಡಗಳನ್ನೆಲ್ಲ ಕಡಿದ್ಬಿಟ್ಟು ಇಲ್ಲಿ ಕಾಂಕ್ರೀಟ್ ಮಾಡ್ಬಿಟ್ರೆ ಇಲ್ಲಿ ಮಳೆ ಬಿದ್ದಾಗ ಅಟ್ಲೀಸ್ಟ್ ಭೂಮಿ ಒಳಗಡೆ ನೀರು ಹೋಗ್ತಾ ಇದೆ. ಈ ಬೆಂಗಳೂರಿನವ್ರಿಗೆ ಕುಡಿಯೋಕೆ ನೀರು ಕೊಡಕ್ಕೆ ಅವ್ರ ಕೈಲಿ ಆಗ್ತಾ ಇಲ್ಲ, ವಿದ್ಯುತ್ ಕೊಡಕ್ ಆಗ್ತಾ ಇಲ್ಲ, ಮೂಲಭೂತ ಸೌಕರ್ಯಗಳನ್ನ ಕೊಡಕ್ ಆಗ್ತಾ ಇಲ್ಲ. ಅಲ್ಲೇ ಜನ ಬಂಬಡಿ ಬಜಾರಿಸ್ತಾ ಇದ್ದಾರೆ. ಅಂತ ಇದ್ರಲ್ಲಿ ಇಲ್ಲಿ ಕೂಡ ನೀವು ಕಾಂಕ್ರೀಟ್ ಮಾಡಿದ್ಮೇಲೆ ನೀವು ಏನ್ ಮಾಡ್ಬೇಕು ಅನ್ಕೊಂಡಿದ್ರೆ ಆಹಾರ ಬೇಕು ಅಂದ್ರೆ ಇವತ್ತು ಬೆಂಗಳೂರಿಗೆ ಇರುವಂತ ಎಷ್ಟು ಕೋಟ್ಯಾಂತರ ಜನ ಇದ್ದಾರೆ. ಇವತ್ತು ಬೆಂಗಳೂರಿನ ಸುತ್ತಮುತ್ತ ಎಷ್ಟು ನಮ್ಮದು ಇರೋ ತಾಲೂಕುಗಳಿದಾವೆ, ಅದು ರಾಮನಗರ ಇರ್ಬೋದು, ಕನಕಪುರ ತಾಲೂಕು ಇರ್ಬೋದು, ಮಾಗಡಿ ಇರ್ಬೋದು, ದೊಡ್ಡಬಳ್ಳಾಪುರ ಇರ್ಬೋದು, ಚಿಕ್ಕಬಳ್ಳಾಪುರ ಇರ್ಬೋದು, ಆನೇಕಲ್ ಇರ್ಬೋದು, ಅಲ್ಲಿಗೆ ಹೋಗ್ತಾ ಇರುವಂತ ಎಲ್ಲ ಹಣ್ಣು, ಸೊಪ್ಪು, ತರಕಾರಿ, ಹಾಲು, ಎಳನೀರು ಪ್ರತಿಯೊಂದನ್ನು ಕೂಡ ಇವತ್ತು ಸರಬರಾಜು ಮಾಡ್ತಾ ಇರೋರು ನಾವು. ಈ ಬೆಂಗಳೂರು ಸುತ್ತಮುತ್ತ ಇರುವಂತ ಇಷ್ಟೊಂದು ಉತ್ಕೃಷ್ಟವಾದ ಭೂಮಿಯನ್ನ ಇವ್ರ ಕಡಿದ್ರೆ ನಾಳೆ ಆಹಾರಕ್ಕೆ ಅಭಾವ ಆಗುತ್ತೆ. ಫುಡ್ ಕ್ರೈಸಿಸ್ ಬಂದಾಗ ಏನ್ ಮಾಡ್ತೀರಾ? ನೀವು ಒದ್ದಾಡಬೇಕು, ಕೊನೆಗೆ ನಾವು ಒದ್ದಾಡಬೇಕು. ಇಷ್ಟೊಂದು ಒಂದು ಕಾಮನ್ ಸೆನ್ಸ್ ಇಲ್ಲದೆ ಇರುವಂತ ಒಬ್ಬ ಲೀಡರ್ಗಳು ಇವತ್ತು ನಮ್ಮಲ್ಲಿರುವಂತ ರಾಜಕೀಯ ಮುಖಂಡರುಗಳು, ಇವತ್ತು ಮುಖ್ಯಮಂತ್ರಿಗಳು ಇವತ್ತು ಇದ್ದಾರೆ ಅಂದ್ರೆ ನಮಗೆ ನಿಜವಾಗ್ಲೂ ಒಂಥರ ಶೋಚನೀಯ, ತುಂಬಾ ಅಸಹ್ಯ ಆಗುತ್ತೆ ನಮಗೆ. ಸೊ ಈ ತರ ಇರಬೇಕಾದಾಗ ನಾವು ನಮ್ಮ ಹೋರಾಟ ಅಂತೂ ತೀವ್ರವಾಗ್ತಿದೆ. ಅವರು CM ಆಗಿರ್ಬೋದು, ನಾಳೆ PM ಆಗ್ಬೋದು. ನಮ್ಮ ರೈತರು ಒಳಗಡೆ ಒಂದ್ ಕಡೆ ನಿಮ್ಮ ಹತ್ರ ತೋರಿಸ್ಕೊಂಡಿರ್ಬೋದು ಆ ಅಸಹಾಯಕತೆ, ಆದ್ರೆ ನಾವೆಲ್ಲರೂ ಕೂಡ ಎದೆ ಮಾತ್ರ ಯಾರ್ದು ಕೂಡ ಕುಗ್ಗಿಲ್ಲ. ಎಲ್ಲರೂ ಅವ್ರ CM ಆಗ್ಲಿ ಮತ್ತೊಂದಾಗ್ಲಿ ಇನ್ನೂ ಹೋರಾಟ ಜಾಸ್ತಿ ಆಗುತ್ತೆ. ಇವತ್ತು ನಿಮ್ಮಂತವ್ರ ಬೆಂಬಲ ಇವತ್ತು ನಮಗೆ ಸಿಗ್ತಾ ಇದೆ, ಬೇರೆ ಬೇರೆ ಮುಖಂಡರುಗಳ ಬೆಂಬಲ ಸಿಗ್ತಾ ಇದೆ, ಬೇರೆ ಬೇರೆ ಶಕ್ತಿಗಳು, ಜನಶಕ್ತಿಯ ಸಂಘ ಸಂಸ್ಥೆಗಳ ಶಕ್ತಿ ಸಿಗ್ತಾ ಇದೆ. ರಾಷ್ಟ್ರವ್ಯಾಪ್ತಿ ಇವತ್ತು ನಮಗೆ ಇವತ್ತು ಆ ಶಕ್ತಿ ನಮ್ಗೆ ಇವತ್ತು ಫಲ ಕೊಡ್ತಾ ಇದೆ. ಹಾಗಾಗಿ ನಾವು ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ, ಗೆದ್ದೇ ಗೆಲ್ತೀವಿ. ಇದೊಂದು ಮಾತ್ರ ನಾನು ಹೇಳ್ತೀನಿ. ಹೌದು, ನೀವು ತುಂಬಾ ಲಾಜಿಕ್ ಆಗಿ ತುಂಬಾ ಸೈಂಟಿಫಿಕ್ ಆಗಿ ಮಾತಾಡಿದ್ರಿ ಸರ್. ಅಲ್ಲಿ ಒಳಗಡೆ ಹೋಗಿ ಬಂದೆ, 360 ಡಿಗ್ರಿ ಆಂಗಲ್ ಅಲ್ಲಿ ನಾನು ಕವರೇಜ್ ತಗೊಂಡಿದ್ದೀನಿ. ಎಲ್ಲಿ ನೋಡಿದ್ರು ಹಚ್ಚ ಹಸ್ರೆ, ಅದನ್ನ ಬರ್ಡ್ ಭೂಮಿ ಅಂತಾರೆ, ರೈತರೇ ಅಲ್ಲ ಅಂತಾರೆ. ಲಾಜಿಕ್ ಆಗಿ ಹೇಳಿ ಸರ್, ಕರೆಕ್ಟ್ ಆಗಿ ಹೇಳ್ತಾ ಇದೀರಾ ನೀವು. ಅದು ನಾವ್ ಹೇಳ್ಬೇಕು ಅಂದ್ರೆ ಅವ್ರಿಗೆ ನಾವು ಕಣ್ಣು ಮಬ್ಬಾಗಿದೆ ಅಂತ ಹೇಳ್ಬೇಕಾಗ್ತದೆ. ಯಾರ ಮಾತಾಡಿದಾರೆ ಅವ್ರ ಕಣ್ಣು ಮಬ್ಬಾಗ್ಬೇಕು, ಅವ್ರು ಬರ್ಲಿ, ಅವ್ರು ಇದೇ ಪಕ್ಕದ ಕ್ಷೇತ್ರದವರು ವಿಸಿಟ್ ಮಾಡ್ಲಿ. ಅವ್ರು ಇನ್ನೊಂದೇನಪ್ಪ ಅಂತಂದ್ರೆ 2 ತಲೆ ಹಾವು ತರ. ನಮ್ಮ ರೈತರುಗಳನ್ನೆಲ್ಲ ನಾವೆಲ್ಲ ಹೋದಾಗ ನಾವೆಲ್ಲ ಅರ್ಥ ಮಾಡಿಸಿದಾಗ, ಹೌದಾ ನಾವು ಬೇರೆ ಅಧಿಕಾರಿಗಳನ್ನ ಒಳ್ಳೊಳ್ಳೆ ಆಫೀಸರ್ಗಳನ್ನ ಕಳಿಸ್ತೀವಿ, ಮತ್ತೆ ಸರ್ವೆ ಮಾಡಿಸ್ತೀವಿ ಅಂತ ನಮ್ಮ ಹತ್ರ ಹೇಳ್ತಾರೆ. 2 ದಿನಕ್ಕೆ ಬೇರೆಯವ್ರನ್ನೆಲ್ಲ ಪರಾಯರನ್ನ ಅವ್ರ ಕಾಂಗ್ರೆಸ್ ಪಾರ್ಟಿಯನ್ನ ಕರ್ಕೊಂಡ್ಬಂದ್ಬಿಟ್ಟು ನಾವ್ ಇನ್ನೇನು ಜೂನಲ್ಲಿ 5ನೇ ತಾರೀಕಿಗೆ ದುಡ್ಡು ಹಾಕ್ಬಿಡ್ತೀವಿ. ಇವತ್ತು ಜೂನ್ 5ನೇ ತಾರೀಕು ಏನ್ ಇವತ್ತು ದುಡ್ಡು ಹಾಕೇ ಬಿಡ್ತೀವಿ ಅಂತ ಹೇಳ್ಬಿಟ್ಟಿದ್ವಿ. ಇವರು ಕಾನೂನಲ್ಲಿ ಅವರು ಲೋಪದೋಷ ಇರೋದಕ್ಕೋಸ್ಕರ ಇವತ್ತು 15 ತಿಂಗಳು ಹೋರಾಟದಲ್ಲಿ ಇವತ್ತು ಅವ್ರು ಅಕ್ವೈರ್ ಮಾಡ್ಕೊಳಕ್ಕಾಗಿಲ್ಲ. ತೊಡಕಿದೆ, ಆ ತೊಡಕಿಲ್ಲ ಅಂದಿರೋ ಯಾವತ್ತ ಮುಗಿಸ್ತಾ ಇದ್ರು. ಆ ತೊಡಕಿರೋದಕ್ಕೆ ಇವತ್ತು 15 ತಿಂಗಳಿಂದ ಹೋರಾಟಕ್ಕೆ ಇವತ್ತು ನಮ್ಗೆ ಬೆಂಬಲ ಸಿಕ್ಕಿದೆ. ಹಾಗಾಗಿ ಆ ತೊಡಕಿರೋದ್ರಿಂದ ಅವ್ರು ಮಾಡಕ್ ಆಗೋದೇ ಇಲ್ಲ. ನಿಜ ಸರ್. ಇನ್ನೊಂದು, ಈಗ BDA ಡೆವಲಪ್ ಮಾಡಕ್ ಹೋಗಿತ್ತಲ್ಲ, ಶಿವರಾಮ್ ಕಾರಂತ್ ಬಡಾವಣೆ ಇರ್ಬೋದು, ಕೆಂಪೇಗೌಡ ಬಡಾವಣೆ ಇರ್ಬೋದು, ಸರ್ ಎಂ ವಿಶ್ವೇಶ್ವರಯ್ಯ,
ಅದ್ರಲ್ಲೇ ಅರ್ಧಂಬರ್ಧ ಆಗಿದೆ. ಏನ್ ಮಾಡಿದ್ರು ಅರ್ಧಂಬರ್ಧ, ಅದನ್ನು ಕಂಪ್ಲೀಟ್ ಮಾಡಿಲ್ಲ. ಇನ್ನೊಂದ್ ಕಡೆ ಈ ದೊಡ್ಡಬಳ್ಳಾಪುರ ಆಮೇಲೆ ಡಾಬಾಸ್ಪೇಟೆ ಅಲ್ಲೆಲ್ಲ ಬರಡು ನೆಲನೆಲ್ಲ ಆಲ್ರೆಡಿ ಕಬಳಿಸ್ಕೊಂಡ್ ಆಗಿದೆ. ಅಲ್ಲಿ ಮಾಡ್ಲಿ ಅಲ್ಲ, ಬರಡು ನೆಲದಲ್ಲಿ ಮಾಡ್ಲಿ, ಯಾಕೆ ಇವ್ರಿಗೆ ರೈತರ ಮೇಲ್ ಕಣ್ಣು ಅಂತ. ಮಾಡಿರೋದು ಕಬಳಕೋಸ್ಕರನೇ, ಇದನ್ನ ಮಾಡ್ತಾ ಇರೋದು ಕಬಳಸಕ್ಕೋಸ್ಕರ. ಅವ್ರಿಗೆ ಜನಗಳಿಗೆ ಒಳ್ಳೇದಾಗ್ಬೇಕು ಅನ್ನೋ ದೃಷ್ಟಿನೇ ಇಲ್ಲ. ಇವತ್ತು ಬೆಂಗಳೂರು ಅಡ್ಡಡ್ಡ ಬೆಳಿಬೇಕಾಗಿಲ್ಲ, ಉದ್ದುದ್ದ ಬೆಳೀತಾ ಇದೆ. ಒಂದೊಂದು ಅಪಾರ್ಟ್ಮೆಂಟ್, ನಾವಿರೋ ಅಪಾರ್ಟ್ಮೆಂಟೇ ಬೆಂಗಳೂರಿನಲ್ಲೇ ಇವತ್ತು ಸಾವಿರಾರು ಮನೆಗಳಿದಾವೆ. ಅವ್ರಿಗೆ ನಮಗೆ ನೀರು ಕೊಡಕ್ಕಾಗ್ತಾ ಇಲ್ಲ. ಅಲ್ಲಿ ಮೂಲಭೂತ ಸೌಕರ್ಯ ಗೊತ್ತಾ, ಟ್ರಾಫಿಕ್ ನಲ್ಲಿ ಗಂಟೆ ಗಟ್ಟಲೆ ನಾವು ಈ ಎಕ್ಸಾಂಪಲ್ ನೀವೇನು ಬೇಡ, ನೀವು ಕೆಂಗೇರಿ ಸಿಗ್ನಲ್ ಅಲ್ಲಿ ತಗೊಳ್ಳಿ, ಒಂದು ಫ್ಲೈಓವರ್ ಮಾಡಕ್ಕಾಗಿಲ್ಲ. ಅವರು ಗೊರಗುಂಟೆಪಾಳ್ಯ ತಗೊಳ್ಳಿ, ಮಾಡಕ್ಕಾಗಿಲ್ಲ. ಅಲ್ಲಿ ಮಾಡ್ಬೇಕಾಗಿರೋ ಕೆಲಸ, ಯಾಕೆಂದ್ರೆ ಅಲ್ಲಿ ಮಾಡಿದ್ರೆ ಅವ್ರಿಗೆ ಸಾವಿರಾರು ಕೋಟಿ ಹೊಡಿಯಕ್ಕಾಗಲ್ವಲ್ಲ. ಗೋಮಾಳಗಳು ಯಾವ್ದು 2,000 ಎಕರೆಗಳು ಸಿಗೋದಿಲ್ವಲ್ಲ. ಇದನ್ನ ನಮ್ಮ ಹತ್ರ 2 ಕೋಟಿ ಕುತ್ಕೊಂಡ್ಬಿಟ್ಟು 10 ಕೋಟಿಗೆ ಮಾರಕ್ಕಾಗಲ್ವಲ್ಲ. ಈಗ ಅರ್ಥ ಮಾಡ್ಕೊಳ್ಳಿ, ನಮ್ಮ ಈಗಲ್ಟನ್ ನಲ್ಲಿ 2017ರಲ್ಲಿ ಗೋಮಾಳನ ಅವರು ಅಷ್ಟಪಡಿಸ್ಕೊಂಡಿರೋದಕ್ಕೆ 13 ಕೋಟಿ ರೂಪಾಯಿ ತಗೊಂಡಿದ್ದಾರೆ 2017ರಲ್ಲಿ. ನಮ್ದನ್ನ 2 ಕೋಟಿಗೆ ತಗೊಂಡು ಅವ್ರು 13 ಕೋಟಿ ಎಲ್ಲ 20 ಕೋಟಿಗೆ ತಗೊಂಡ್ರು, ಅವ್ರ ಬೇರೆಯವ್ರು ತಗೊಂಡ್ರೆ ಅದಕ್ಕೇನು ಇದಿಲ್ಲ, ಮಾಡ್ತಾರೆ. ಅವ್ರದ್ದು ಅದೇ ಉದ್ದೇಶ. ಸರ್, ನಿಮ್ಮ ಹೋರಾಟದಲ್ಲಿ ಎಲ್ಲಿ ತನಕ ಆಗುತ್ತೆ ಸರ್? ಕೊನೆವರೆಗೂ ನಾವುಗಳೆಲ್ಲ ಇರ್ತೀವಿ. ಯಾವತ್ತೂ ಕೂಡ ರೈತರಿಗೆ ಅನ್ಯಾಯ ಆಗೋದಕ್ಕೆ ನಾವೆಲ್ಲ ಬಿಡಲ್ಲ ಸರ್. ನಾವೆಲ್ಲ ನಿಮ್ ಜೊತೆಗೆ ಇರ್ತೀವಿ. ವಿಶ್ವಾಸ ನಮ್ಗಿದೆ. ನೋಡಿ, ಇವತ್ತು ದೇವಸ್ಥಾನ ಮುಂದೆ ಕುತ್ಕೊಂಡಿದ್ದೀವಿ ನಾವು, ಗೊತ್ತಾಯ್ತಾ. ಆ ಛಲ ನಮ್ಗಿದೆ, ಉದ್ದೇಶ ಕರೆಕ್ಟ್ ಆಗಿದೆ, ಗೊತ್ತಾಯ್ತಾ. ನಮ್ಮ ಕಾರ್ಯವೈಖರಿ ಕರೆಕ್ಟ್ ಆಗಿದೆ. ದೇವ್ರಿಗೆ ಪ್ರತಿಫಲ ಕೊಡೋದಕ್ಕೋಸ್ಕರನೇ ನಿಮ್ಮಂತವ್ರು ಇವತ್ತು ನಮ್ಮ ಜೊತೆ ಕೊಟ್ಟಿದ್ದಾರೆ. ನಿಮ್ಮ ಸಪೋರ್ಟು ನಮಗಿದೆ. ನಿಮ್ಮಂತವ್ರು ಇನ್ನೂ ಸಾಕಷ್ಟು ಜನ, ಇನ್ನೊಂದಷ್ಟು ಜನಗಳನ್ನ ನೀವು ಕರ್ಕೊಂಡ್ ಬರ್ತೀರಾ. ನಾವು ಗೆದ್ದೇ ಗೆಲ್ತೀವಿ ಮೇಡಮ್. ಥ್ಯಾಂಕ್ ಯು ವೆರಿ ಮಚ್.